ನಿಜಕ್ಕೂ ಮೆಜೆಸ್ಟಿಕ್ ಬದಲಾಯಿತು ಮೆಜೆಸ್ಟಿಕ್ ಚಿತ್ರಣ. ಇನ್ನು ಮುಂದೆ ಮೆಜೆಸ್ಟಿಕ್ ಅಂಡರ್ ಪಾಸ್ ನಲ್ಲಿ ಹೋಗೋಕೆ ಭಯ ಬೇಡ. ಎಸ್, ನಮ್ಮ ಮೆಜೆಸ್ಟಿಕ್ ನಲ್ಲಿ ಈಗ ಇದು ಮೆಜೆಸ್ಟಿಕ್ ಅನ್ನುವಂತಹ ರೀತಿಯಲ್ಲಿ ಬದಲಾಗ್ತಿದೆ ಚಿತ್ರಣ. ಇನ್ನು ಮುಂದೆ ಮೆಜೆಸ್ಟಿಕ್ ಅಂಡರ್ ಪಾಸ್ ನಲ್ಲಿ ಹೋಗೋಕೆ ಭಯ ಬೇಡ. ಮೇಲ್ಸೇತುವೆ ಅಂಡರ್ ಪಾಸ್ ನಲ್ಲಿ ಫುಟ್ಪಾತ್ ವ್ಯಾಪಾರಕ್ಕೆ ಬ್ರೇಕ್. ಇನ್ನು ಮುಂದೆ ಜನ ನಿರ್ಭೀತಿಯಿಂದ ಮೆಜೆಸ್ಟಿಕ್ ನಲ್ಲಿ ಓಡಾಡಬಹುದು. ಅನೈತಿಕ ಚಟುವಟಿಕೆಗಳ ತಾಣವಾಗಿದ್ದ ಮೆಜೆಸ್ಟಿಕ್ ಅಂಡರ್ ಪಾಸ್ ಮೇಲ್ಸೇತುವೆ ಮೇಲೆ ಮಂಗಳಮುಖಿಯರ ಓಡಾಟಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಅಂಡರ್ ಪಾಸ್ ನಲ್ಲಿ ಏನೂ ಮಾರಾಟ ಮಾಡುವಂತಿಲ್ಲ. ಅನೈತಿಕ ಚಟುವಟಿಕೆಗಳಿಗೂ ಕೂಡ ಬ್ರೇಕ್ ಹಾಕಿದಂತಹ ಪೊಲೀಸರು ಭದ್ರತೆಗೆ ಹೆಚ್ಚಿನ ಸಿಬ್ಬಂದಿಯನ್ನ ಹಾಕಿದ ಉಪ್ಪಾರಪೇಟೆ ಪೊಲೀಸರು 5 ನಿಮಿಷಕ್ಕೂ ಹೆಚ್ಚು ಸಮಯ ಯಾರೂ ಸಹ ಅಲ್ಲಿ ನಿಲ್ಲುವಂತಿಲ್ಲ. 3 ಶಿಫ್ಟ್ನಂತೆ ಭದ್ರತೆಗೆ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಎಸ್, ಮೆಜೆಸ್ಟಿಕ್ ಅಂಡರ್ ಪಾಸ್ಗೆ ಹೋಗೋದಕ್ಕೆ ಇನ್ನು ಮೇಲೆ ಭಯ ಬೇಡ. ಇನ್ನು ಮುಂದೆ ಮೆಜೆಸ್ಟಿಕ್ ಅಂಡರ್ ಪಾಸ್ ನಲ್ಲಿ ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ. ಜನ ನಿರ್ಭೀತಿಯಿಂದ ಓಡಾಡಬಹುದು ಅಂತಿದ್ದಾರೆ. ಮೇಲ್ಸೇತುವೆ ಅಂಡರ್ ಪಾಸ್ ನಲ್ಲಿ ಫುಟ್ಪಾತ್ ವ್ಯಾಪಾರಕ್ಕೆ ಬ್ರೇಕ್ ಹಾಕಲಾಗಿದೆ. ನಿರ್ಭೀತಿಯಿಂದ ಇನ್ನು ಮೇಲೆ ಜನ ಓಡಾಡಬಹುದು ಅನ್ನುವಂಥದ್ದು. ಅನೈತಿಕ ಚಟುವಟಿಕೆಗಳ ತಾಣವಾಗಿದ್ದ ಮೆಜೆಸ್ಟಿಕ್ ಅಂಡರ್ ಪಾಸ್ ಬೆಂಗಳೂರಿಗೆ ಯಾರೇ ಬಂದರೂ ಸಹ ಮೊದಲು ಎಂಟ್ರಿ ಕೊಡೋದೇ ಮೆಜೆಸ್ಟಿಕ್ಗೆ. ಮೆಜೆಸ್ಟಿಕ್ ನಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದ್ವು. ಅದರಲ್ಲೂ ಸಹ ಇದೊಂದು ರೀತಿಯಲ್ಲಿ ವೇಷವಾಟಿಕೆ ಜೊತೆಗೆ ದರೋಡೆಕೋರರ ಅಡ್ಡ ಅನೈತಿಕ ಚಟುವಟಿಕೆಗಳಿಗೆ ಇದು ತಾಣವಾಗಿತ್ತು. ನಾನಿರುವಂತಹದ್ದು ಮೆಜೆಸ್ಟಿಕ್ ನಲ್ಲಿರುವಂತಹ ಮೇಲ್ಸೇತುವೆಯಲ್ಲಿ. ಇಲ್ಲಿ ವ್ಯಾಪಾರವು ಮಾಡ್ತಾ ಇದ್ರು. ಬೀದಿ ಬದಿಲಿ ಕುತ್ಕೊಂಡು ರಸ್ತೆ ಪಕ್ಕದಲ್ಲಿ ವ್ಯಾಪಾರವನ್ನ ಒಂದು ಕಾಲದಲ್ಲಿ ಮಾಡ್ತಾ ಇದ್ರು. ಸೊ ಕೆಲವು ದಿನಗಳಿಂದ ಇಲ್ಲಿ ಎಲ್ಲದಕ್ಕೂ ಬ್ರೇಕ್ ಹಾಕಲಾಗಿರೋದು. ಯಾಕಂತಂದ್ರೆ ಇಲ್ಲಿ ಓಡಾಡುವುದಕ್ಕೆ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಇಲ್ಲಿರುವಂತಹ ಜನರಿಗೆ ಎದುರಾಗಿತ್ತು. ಯಾಕಂತಂದ್ರೆ ಸಾಕಷ್ಟು ಜನರು ಇಲ್ಲಿ ಮಂಗಳಮುಖಿಯರಾಗಿರ್ಬೋದು, ಜೊತೆಗೆ ಅಕ್ಕಪಕ್ಕದಲ್ಲಿ ಏನು ಫುಟ್ಪಾತ್ ವ್ಯಾಪಾರಿಗಳಿದ್ರು, ಅವರು ಸಹ ಸಮಸ್ಯೆಗಳನ್ನ ತಂದು ಒಡ್ತಾ ಇದ್ರು. ಒಂದು ಕಡೆಗೆ ಇದು ರೈಲ್ವೆ ಸ್ಟೇಷನ್ಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಜಾಗ, ಇನ್ನೊಂದು ಕಡೆಗೆ ಮೆಟ್ರೋ ಸ್ಟೇಷನ್ಗೆ ಸಂಪರ್ಕವನ್ನ ಕಲ್ಪಿಸುವಂತಹದ್ದು. ಸೊ ಹಾಗೆ BMTC ಬಸ್ ಸ್ಟಾಪ್ಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಜಾಗದಲ್ಲಿ ನಾವಿದ್ದೀವಿ. ಮೇಲ್ಸೇತುವೆ ಮೇಲಿಂದ ತಾವು ಗಮನಿಸ್ತಾ ಇರ್ಬೋದು. ಇಲ್ಲಿ ಸಾಕಷ್ಟು ಜನರು ಓಡಾಡ್ತಾ ಇದ್ರು. ಬೇರೆ ಬೇರೆ ಭಾಗಗಳಿಂದ ಜನರು ಬರ್ತಾ ಇದ್ರು. ಅವರಿಗೆಲ್ಲ ಮೇನ್ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ಅಂತಂದ್ರೆ ಇಲ್ಲಿ ಒಂದ್ ರೀತಿಲಿ ಹಗಲು ದರೋಡೆ ಕೆಲಸಗಳು ನಡೀತಾ ಇತ್ತು. ಯಾಕಂತಂದ್ರೆ 5 ರೂಪಾಯಿ ಸಿಗುವಂತದ್ದು, 10 ರೂಪಾಯಿ ಸಿಗುವಂತದ್ದು ಅಥವಾ 100 ರೂಪಾಯಿ ಸಿಗುವಂತಹ ಏನ್ ವಸ್ತುಗಳಿದ್ವು ಅದೆಲ್ಲವೂ ಸಹ ಕಾಸ್ಟ್ಲಿಯಲ್ಲಿ ಮಾರಾಟ ಮಾಡುವಂತದ್ದು. ಯಾರಾದ್ರೂ ಹೊರಟ್ರೆ ದುಡ್ಡು ಕಿತ್ಕೊಳ್ಳುವಂತಹದ್ದು. ಮಂಗಳಮುಖಿಯರು ಬಟ್ಟೆಯನ್ನು ಬಿಚ್ಚಿ ಅವರಿಗೆ ಒಂದ್ ರೀತಿಯಲ್ಲಿ ದರೋಡೆ ಮಾಡುವಂತಹದ್ದು. ಇಂತಹ ಒಂದ್ ರೀತಿಯಲ್ಲಿ ಕಾರ್ಯಗಳು ಇಲ್ಲಿ ನಡೀತಾ ಇತ್ತು. ಜೊತೆಗೆ ಅನೈತಿಕ ಚಟುವಟಿಕೆಗಳಂತೂ ಹೆಚ್ಚಾಗಿನೇ ಇದ್ದು ಇತ್ತೀಚೆಗೆ. ಸೊ ಇನ್ನು ಹಗಲತ್ತಾಗ್ಲಿ ಅಥವಾ ರಾತ್ರಿ ಸಂದರ್ಭದಲ್ಲಾಗ್ಲೂ ಸಹ ಅವ್ರಿಗೆ ಓಡಾಡುವುದಕ್ಕೆ ಭಯ ಹುಟ್ಟಿಸುವಂತಹ ಜಾಗ ಇದಾಗಿತ್ತು. ಆದ್ರೆ ಸದ್ಯಕ್ಕೆ ಎಲ್ಲವೂ ಸಹ ಕ್ಲಿಯರ್ ಆಗಿದೆ. ಇದಕ್ಕೆ ಇಲ್ಲಿಯಂತಹ ಪೊಲೀಸರು ಇಲಾಖೆಯಿಂದ ಸಹ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಬಂದೋಬಸ್ತನ್ನ ಹಾಕಿದ್ದಾರೆ. ಯಾವುದೇ ವ್ಯಾಪಾರ ಮಾಡುವಂತಿಲ್ಲ ಸದ್ಯಕ್ಕೆ. ಯಾರು ಇಲ್ಲಿ ರಾತ್ರಿ ಹೆಚ್ಚಾಗಿ ಕಳ್ಳತನ ದರೋಡೆ ಅಂತವ್ರಿಗೆಲ್ಲ ಅವಕಾಶವನ್ನ ಕಲ್ಪಿಸದಂತೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡು ಸಂಪೂರ್ಣವಾಗಿ ಓಡಾಡುವಂತಹ ಜನರು ನಿರ್ಭೀತದಿಂದ ಓಡಾಡುವಂತಹ ವ್ಯವಸ್ಥೆಯನ್ನ ಸದ್ಯಕ್ಕೆ ಇಲ್ಲಿ ಮಾಡಿರುವಂತಹದ್ದು. ಯಾಕಂತಂದ್ರೆ ಗಮನಿಸ್ತಾ ಇರ್ಬೋದು ತಾವು, ಇಲ್ಲಿ ಅಕಸ್ಮಾತ್ ಏನಾದ್ರು ಮಾರಾಟಗಾರರು ಇದ್ದಾಗ ಓಡಾಡೋದಕ್ಕೂ ಸಹ ಅಡೆತಡೆಗಳು ಆಗ್ತಾ ಇತ್ತು. ಅವ್ರಿಗೆ ಓಡಾಡುವುದಕ್ಕೂ ಸಹ ಅನುಕೂಲ ಆಗ್ತಾ ಇರ್ಲಿಲ್ಲ ಎರಡು ಬದಿಗಳಲ್ಲಿ. ಜೊತೆಗೆ ಹೋಗುವವ್ರನ್ನೆಲ್ಲ ಕರೀತಾ ಇದ್ರು ವ್ಯಾಪಾರ ಮಾಡಿ ಅಂತ ಹೇಳಿ. ಈ ಎಲ್ಲವೂ ಸಹ ಇಲ್ಲಿ ಓಡಾಡುವಂತಹ ಜನರಿಗೆ ಸಮಸ್ಯೆಯಾಗಿ ತಂದೊಡ್ಡಿತ್ತು. ಸದ್ಯಕ್ಕೆ ಪೊಲೀಸ್ ಇಲಾಖೆಯಿಂದ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿರೋದ್ರಿಂದಾಗಿ ಸಂಪೂರ್ಣವಾಗಿ ಇಲ್ಲಿರುವಂತಹ ಎಲ್ಲಾ ಸ್ಥಿತಿಯೂ ಸಹ ನಿಜಕ್ಕೂ ಕ್ಲಿಯರ್ ಆಗಿದೆ. ಈಗ ನಿರ್ಭೀತಿಯಿಂದ ಭಯವಿಲ್ಲ ಜನರು ಓಡಾಡಬಹುದು. ರಾತ್ರಿ ಸಂದರ್ಭದಲ್ಲೂ ಸಹ ಓಡಾಡೋದಕ್ಕೆ ಭಯ ಪಡ್ತಾ ಇದ್ರು. ಸಾಕಷ್ಟು ಜನರು ಇಲ್ಲಿ ಮೆಜೆಸ್ಟಿಕ್ ನಲ್ಲಿ ಬಸ್ಸಿಂದ ಇಳ್ಕೊಂಡು ಮೆಟ್ರೋ ಮುಖಾಂತರವಾಗಿ ತಮ್ಮ ಜಾಗಕ್ಕೆ ಏನು ಸಂಚಾರವನ್ನ ಮಾಡ್ತಾ ಇದ್ರು. ಅಂತವ್ರಿಗೂ ಸಹ ಸಮಸ್ಯೆಗಳಾಗಿತ್ತು. ಸದ್ಯಕ್ಕೆ ಎಲ್ಲವೂ ಕ್ಲಿಯರ್ ಆಗಿದೆ. ಹಾಗಾಗಿ ಪೊಲೀಸ್ ಇಲಾಖೆಗೂ ಸಹ ಧನ್ಯವಾದಗಳನ್ನ ಇಲ್ಲಿರುವಂತ ಓಡಾಡುವಂತ ಜನರು ಸಹ ತಿಳಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಮೆಜೆಸ್ಟಿಕ್ ಏನು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮೇಲ್ಭಾಗ ಸೇತುವೆ ಕಂಡು ಬರ್ತಾ ಇತ್ತು, ಸ್ಕೈ ವಾಕ್ ಅಲ್ಲಿ ನಡೀತಾ ಇತ್ತು, ಆ ಎಲ್ಲದಕ್ಕೂ ಸಹ ಸದ್ಯಕ್ಕೆ ಬ್ರೇಕ್ ಬಿದ್ದಿರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮಿ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು. ಇಲ್ಲ, ಮುಂಚೆ ಇಲ್ಲಿ ಬರೋದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು. ಯಾಕಂದರೆ ತುಂಬ ಕಳ್ತನ ಆಗೋದಾಗಲಿ, ಫೋನು ಇವನ್ ನನ್ನ ಫ್ರೆಂಡ್ದು ಅಷ್ಟೇ, ಅವಳದು ಅಷ್ಟೇ ಫೋನ್ ಮಿಸ್ ಮಾಡ್ಕೊಂಡಿದ್ಲು. ಮತ್ತು ಇವರೆಲ್ಲ ಇರ್ತಾರಲ್ಲ
9 ಅವರೆಲ್ಲ ಇರ್ತಾರೆ ನೋಡಿ, ಅವರೆಲ್ಲ ಫೋನ್ ತೊಗೊಳೋದಾಗ್ಲಿ ತುಂಬ ಹಿಂಸೆ ಮಾಡ್ತಿದ್ರು. ಈಗ ಸ್ವಲ್ಪ ಪರವಾಗಿಲ್ಲ, ಪೊಲೀಸವರೆಲ್ಲ ಇರ್ತಾರಲ್ಲ, ಸೊ ಪೊಲೀಸ್ ಕಡೆಯಿಂದ ತುಂಬ ಥ್ಯಾಂಕ್ಸ್ ಆಗಿದೆ. ಈಗ ಧೈರ್ಯವಾಗಿ ಹೆಣ್ಮಕ್ಳು ನಾನು ಅಷ್ಟೇ ಈಗಲೂ 9 ಗಂಟೆ ಆದರೂ ಕೂಡ ಮುಂಚೆ ಸ್ವಲ್ಪ ತೊಂದರೆ ಇತ್ತು, ಇವಾಗ ಓಕೆ ಪರವಾಗಿಲ್ಲ, ಓಡಾಡ್ಬೋದು, ನೋ ಪ್ರಾಬ್ಲಮ್. ಪೊಲೀಸರನ್ನ ಇಲ್ಲಿ ಒಬ್ಬರನ್ನ ಯಾವಾಗಲೂ ಹಾಕಿರ್ತಾರೆ, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅದು ಜನಕ್ಕೆ ತುಂಬ ಒಳ್ಳೇದಲ್ವಾ, ಪಬ್ಲಿಕ್ ಏನೋ ತೊಂದರೆ ಇಮಿಡಿಯೇಟ್ ಪೊಲೀಸ್ ಇರ್ತಾರೆ, ಸೊ ಹೆಲ್ಪ್ ಮಾಡ್ತಾರೆ. ಮುಂಚೆ ಸ್ವಲ್ಪ ತೊಂದರೆ ಇತ್ತು, ಇವಾಗ ಓಕೆ ಪರವಾಗಿಲ್ಲ, ಓಡಾಡ್ಬೋದು, ನೋ ಪ್ರಾಬ್ಲಮ್. ಪೊಲೀಸರನ್ನ ಇಲ್ಲಿ ಒಬ್ಬರನ್ನ ಯಾವಾಗಲೂ ಹಾಕಿರ್ತಾರೆ, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅದು ಜನಕ್ಕೆ ತುಂಬ ಒಳ್ಳೇದಲ್ವಾ, ಪಬ್ಲಿಕ್ ಏನೋ ತೊಂದರೆ ಇಮಿಡಿಯೇಟ್ ಪೊಲೀಸ್ ಇರ್ತಾರೆ, ಸೊ ಹೆಲ್ಪ್ ಮಾಡ್ತಾರೆ. ಮುಂಚೆ ಸ್ವಲ್ಪ ತೊಂದರೆ ಇತ್ತು, ಇವಾಗ ಓಕೆ ಪರವಾಗಿಲ್ಲ, ಓಡಾಡ್ಬೋದು, ನೋ ಪ್ರಾಬ್ಲಮ್.